ಸಹಜ ಯೋಗ ಪರಿವಾರದ ವತಿಯಿಂದ ಕಾಪು ಪುರಸಭೆ ಬನ್ನಂಜಿಯ ನಾರಾಯಣಗುರು ಹಾಗೂ ಉಡುಪಿ ಕೃಷ್ಣಮಠ ರಾಜಾಂಗಣದಲ್ಲಿ ಇಂದು ಆತ್ಮ ಸಾಕ್ಷಾತ್ಕಾರ ಮತ್ತು ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಯಿತು. ಕೃಷ್ಣಮಠ ರಾಜಾಂಗಣದಲ್ಲಿ ಆಯೋಜಿಸಿದ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಪುತ್ತಿಗೆ ಮಠದ ಪ್ರತಿನಿಧಿ ರಮೇಶ್ ಭಟ್ ಅವರು, ಯೋಗ ಎನ್ನುವುದು ಮನಸ್ಸಿಗೆ ಸಂಬಂಧಪಟ್ಟ ವಿಚಾರ. ದೈಹಿಕವಾಗಿ ನಾವು ಯಾವುದೇ ಆಸನಗಳನ್ನು ಮಾಡಿಕೊಳ್ಳಬಹುದು, ಆದರೆ ಮೌನದಲ್ಲಿ ಯೋಗ ಮಾಡಬೇಕು. ಮೌನದಲ್ಲಿ ಯೋಗ ಮಾಡುತ್ತಾ ಧ್ಯಾನಕ್ಕೆ ಇಳಿಯಬೇಕು. ಆಗ ನಮಗೆ ಆತ್ಮ ಸಾಕ್ಷಾತ್ಕಾರದ ಅರಿವಾಗುತ್ತದೆ. ಆತ್ಮ ಸಾಕ್ಷಾತ್ಕಾರದ ಅರಿವಾದಾಗ ನಮ್ಮ ಹೃದಯದೊಳಗಿನ ಭಗವಂತ ನಮಗೆ ಕಾಣಸಿಗುತ್ತಾನೆ ಎಂದರು. ನಮ್ಮ ದೇಹದೊಳಗೆ ಭಗವಂತ ಇದ್ದಾನೆ. ನಾವು ಮೌನ ಯೋಗದ ಮೂಲಕ ಆತ್ಮ ಸಾಕ್ಷಾತ್ಕಾರ ಮಾಡಿದಾಗ ಭಗವಂತ ನಮಗೆ ಕಾಣಸಿಗುವನು. ಶ್ರೀಕೃಷ್ಣನನ್ನ ನೋಡಬೇಕಾದ್ರೆ ಆತನ ಪ್ರತಿಮೆಯ ಹತ್ರ ಹೋಗಬೇಕು. ಅಲ್ಲಿ ಧ್ಯಾನ ಮಾಡಿದಾಗ ನಮ್ಮ ಆತ್ಮದೊಳಗಿನ ಪರಮಾತ್ಮನು ಆ ಪ್ರತಿಮೆ ಒಳಗೆ ಹೋಗುತ್ತಾನೆ. ಆಗ ನಮ್ಮ ದೇಹದೊಳಗಿನ ಭಗವಂತನನ್ನ ಕಾಣಬಹುದು ಎಂದು ಹೇಳಿದರು. ಸಹಜ ಯೋಗ ಪರಿವಾರದ ಪದ್ಮಾ ಗಂಗಾಧರ್, ಉಡುಪಿ ಸೆಂಟರ್ ಅಧ್ಯಕ್ಷ ವಿಷ್ಣುಮೂರ್ತಿ ಉಡುಪ, ಕಾರ್ಯಕರ್ತರಾದ ನವೀನ್ ಶೆಟ್ಟಿ, ಗೋವರ್ಧನ್ ತಿಂಗಳಾಯ, ಅಭಿಷೇಕ್ ಇದ್ರು. ನಮ್ಮ ಒಳಗೆ ಹೃದಯದ ಪಕ್ಕದಲ್ಲಿ ಒಂದು ಹೈಪೋಥಾಲಮಸ್ ಅಂತ ರೀಸನ್, ಅಲ್ಲಿ ಗಾಡ್ಸ್ ಪಾರ್ಟಿಕಲ್, ಭಗವಂತನ ಒಂದು ಕಣ ಅಲ್ಲಿರ್ತದೆ, ಪರಮಾತ್ಮ ಅಲ್ಲಿರ್ತಾನೆ. ಅದು ನಾವು ಧ್ಯಾನದಿಂದ ಅಂತರ್ಯಾಮಿ ತತ್ವದಲ್ಲಿ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಾಗ ನಮಗೆ ಭಗವಂತ ಸಿಗ್ತಾನೆ. ನಾವು ಹೊರಗೆ ನೋಡುವಾಗ ಪ್ರತಿಮೆಗಳ ಮೂಲಕ ಭಗವಂತನನ್ನು ಕಾಣ್ತೇವೆ, ಆದರೆ ನಿಜವಾಗಿ ನಮ್ಮ ಒಳಗೇ ಭಗವಂತ ಇರ್ತಾನೆ. ಆ ಭಗವಂತನನ್ನು ನಾವು ನಮ್ಮ ಸಾಕ್ಷಾತ್ಕಾರ ಮಾಡುವಾಗ ಭಗವಂತ ನಮಗೆ ಪ್ರತ್ಯಕ್ಷನಾಗ್ತಾನೆ, ಒಳಗಿಂದ ಕಾಣ್ಬಿಡ್ತಾನೆ. ಅಂದರೆ ಆತ್ಮ ಯಾವಾಗಲೂ ಹೊರಗೆ ನೋಡ್ತಾ ಇರ್ತದೆ. ಯಾವಾಗ ನಾವು ಯೋಗ ಮೂಲಕ ಮೌನದಿಂದ ಒಳಮುಖವಾಗಿ ನೋಡುವಾಗ ಆ ಹೈಪೋಥಾಲಮಸ್ ರೀಜನಲ್ಲಿ ಭಗವಂತನ ಪಾರ್ಟಿಕಲ್ ಸ್ವಲ್ಪ ಚಿಕ್ಕದಾಗಿ, ಅದಕ್ಕಿಂತ ಸ್ವಲ್ಪ ಚಿಕ್ಕದಾದಂತೆ ಆತ್ಮ, ಅವರು ಪರಸ್ಪರ ನೋಡಿಕೊಂಡ್ರೆ ನಿಮ್ಮ ಜ್ಞಾನ ವೃದ್ಧಿ ಆಗ್ತಾ ಹೋಗ್ತದೆ.